ಜೊತೆಯಾಗಿ ಕೆಲವು ಆಸನಗಳನ್ನ, ಪ್ರಾಣಾಯಾಮಗಳನ್ನ, ಆಮೇಲೆ ಒಂದು ಪುಟ್ಟ ಧ್ಯಾನ ಎಲ್ಲರ ಜೊತೆಯಾಗಿ ಮಾಡೋಣ. ಮೊದಲಿಗೆ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತ್ಕೊಂಡು ಶರೀರವನ್ನ ಸಡಿಲಿಸುವಂತಹ ಕೆಲವು ವ್ಯಾಯಾಮಗಳನ್ನ ಮಾಡೋಣ. ಆರಾಮವಾಗಿ ನಿಂತ್ಕೊಳ್ಳೋಣ. ಮೊದಲಿಗೆ ಕತ್ತಿನ ಭಾಗವನ್ನ ಸಡಿಲ ಮಾಡಿಕೊಳ್ಳೋಣ. ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಗದ್ದವನ್ನ ಎದೆಗೆ ತಾಗಿಸಿ. ಈಗ ಉಸಿರನ್ನ ಒಳಗೆ ತಗೊಳ್ತಾ ಬಲಗಡೆಯಿಂದ ಕತ್ತನ್ನ ಹಿಂಭಾಗಕ್ಕೆ ತನ್ನಿ. ಹಾಗೆ ಉಸಿರನ್ನ ಹೊರಗೆ ಬಿಡ್ತಾ ಎಡಬದಿಯಿಂದ ಮುಂದಕ್ಕೆ. ಮತ್ತೊಮ್ಮೆ ಅದೇ ರೀತಿಯಾಗಿ ಮುಂದುವರಿಸಿ. ಉಸಿರು ಒಳಗೆ ತಗೊಳ್ತಾ ಹಿಂಭಾಗಕ್ಕೆ, ಹಾಗೆ ಉಸಿರನ್ನ ಮತ್ತೆ ಹೊರಗೆ ಹಾಕ್ತಾ ಮುಂದಕ್ಕೆ. ಇನ್ನೊಂದು ಸಾರಿ ಹಾಗೆ ಮುಂದುವರಿಸಿ. ಈಗ ವಿರುದ್ಧ ದಿಕ್ಕಿನಿಂದ ಮತ್ತೊಮ್ಮೆ ಗದ್ದವನ್ನ ಎದೆಗೆ ತಾಗಿಸಿ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರನ್ನ ಒಳಗೆ ತಗೊಳ್ತಾ ಎಡಬದಿಯಿಂದ ಹಿಂದಕ್ಕೆ, ಹಾಗೆ ಉಸಿರನ್ನ ಹೊರಗೆ ಬಿಡ್ತಾ ಬಲಗಡೆಯಿಂದ ಮುಂದಕ್ಕೆ. ಹೀಗೆ 2 ಸಾರಿ ನಿಮ್ಮದೇ ಗತಿಯಲ್ಲಿ ಮುಂದುವರಿಸಿ. ಉಸಿರು ಒಳಗೆ ತಗೊಳ್ತಾ ಹಿಂಬದಿಗೆ, ಹಾಗೆ ಉಸಿರನ್ನ ಹೊರಗೆ ಬಿಡ್ತಾ ಬಲಬದಿಯಿಂದ ಮುಂದಕ್ಕೆ. ವಿಶ್ರಾಂತಿ, ರಿಲ್ಯಾಕ್ಸ್ ಮಾಡೋಣ. ಈಗ ಭುಜಗಳ ತಿರುಗಿಸುವಿಕೆ, ಶೋಲ್ಡರ್ ರೊಟೇಷನ್ ಅಂತ ಹೇಳ್ತೇವೆ. 2 ಕೈಗಳನ್ನು ನೋಡಿ ಭುಜಗಳ ಮೇಲೆ ಇಟ್ಕೊಳ್ಳಿ. ಈಗ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಕೈಯನ್ನ ಹಿಂದಕ್ಕೆ ತಗೊಂಡು ಹೋಗಿ ಹಿಂಭಾಗಕ್ಕೆ, ಹಾಗೆ ಉಸಿರನ್ನ ಒಳಗೆ ತಗೊಳ್ತಾ ಹಿಂದಿನಿಂದ ಮುಂದಕ್ಕೆ. ಮತ್ತೊಮ್ಮೆ ಉಸಿರನ್ನ ಒಳಗೆ ತಗೊಳ್ತಾ ಕೈಗಳು ಮೇಲಕ್ಕೆ, ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ. ಇನ್ನೊಂದ್ಸಾರಿ ಮಾಡೋಣ. ಈಗ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಉಸಿರನ್ನ ಒಳಗೆ ತಗೊಳ್ತಾ ಕೈಗಳನ್ನ ಹಿಂದಕ್ಕೆ ತಗೊಂಡೋಗಿ, ಉಸಿರನ್ನ ಒಳಗೆ ತಗೊಳ್ತಾ ಕೈಗಳು ಮುಂದಕ್ಕೆ ಮುಂದುವರಿಸಿ. ಅಂಡ್ ರಿಲ್ಯಾಕ್ಸ್. ವಿಶ್ರಾಮ ಮಾಡಿ. ಕೈಗಳನ್ನ ಶರೀರದ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ 2 ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಸೊಂಟದ ತಿರುಗುವಿಕೆ, ವೇಸ್ಟ್ ರೊಟೇಷನ್ ಅಂತ ಹೇಳ್ತೇವೆ. ಈಗ ಮಧ್ಯಭಾಗ, ಶರೀರದ ಮಧ್ಯಭಾಗವನ್ನ ಮಾತ್ರ ತಿರುಗಿಸ್ತೇವೆ. ಉಸಿರು ಒಳಗೆ ತಗೊಳ್ತಾ ನಿಮ್ಮ ಬಲಕ್ಕೆ, ಬಲದಿಂದ ಶರೀರವನ್ನು ತಿರುಗಿಸಿ ಎಡಗಡೆಯಿಂದ ಹಿಂದಕ್ಕೆ ಬರಲಿ. ಹಾಗೆ ಮುಂದುವರಿಸಿ. ಸರಿಯಾಗಿ ತಿರುಗಿಸಿ, ಚೆನ್ನಾಗಿ. ಈಗ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹಿಂಬದಿಯಿಂದ 3 ಸಲ ಮಾಡೋಣ. ರಿಲ್ಯಾಕ್ಸ್. ಈಗ ನೀ ರೊಟೇಷನ್, ಮೊಣಕಾಲುಗಳ ತಿರುಗಿಸುವಿಕೆ. 2 ಅಂಗೈಗಳನ್ನ ಮೊಣಕಾಲುಗಳ ಮೇಲೆ ಇಟ್ಕೊಳ್ಳಿ. ಈಗ ಉಸಿರನ್ನ ಒಳಗೆ ತಗೊಳ್ತಾ ಕಾಲುಗಳನ್ನ ಬಲಬದಿಗೆ ಸುತ್ತಿಸಿ ಹಿಂದಕ್ಕೆ ಬರುವಾಗ ನೇರಾಗಿ ಹಾಗೆ ತಿರುಗಿಸಿ. ಉಸಿರಿನ ಸ್ಥಿತಿಯನ್ನು ಕೂಡ ಗಮನಿಸಿಕೊಂಡು ಉಸಿರಿನ ಜೊತೆಯಲ್ಲೇ ಚಲನೆ ಇರಲಿ. ಈಗ ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮಾಡೋಣ. ವಿರುದ್ಧ ದಿಕ್ಕಿನಿಂದ ಉಸಿರು ಒಳಗೆ ತಗೊಳ್ತಾ ಎಡಬದಿಯಿಂದ ಹಿಂದಕ್ಕೆ ಬನ್ನಿ. 3 ಸಲ ವಿಶ್ರಾಂತಿ ಮಾಡಿ. ನೇರವಾಗಿ ನಿಂತ್ಕೊಳ್ಳೋಣ. ಪೂರ್ತಿಯಾಗಿ ಮುಚ್ಚಿಕೊಂಡು ಶರೀರವನ್ನ ಗಮನಿಸಿ. ಈಗ ನಿಧಾನವಾಗಿ ಕಣ್ಣುಗಳನ್ನ ತೆರೆಯೋಣ. ತಾಡಾಸನ ಪಾಶ್ಚರ್ಗೆ ಬನ್ನಿ. ತಾಡಾಸನ ಸ್ಥಿತಿ, ನೇರವಾಗಿ 2 ಪಾದಗಳನ್ನ ಜೋಡಿಸಿಕೊಳ್ಳಿ. ಮೊಣಕಾಲುಗಳು, ಇಡೀ ಶರೀರ ನೇರವಾಗಿರ್ಲಿ. ಉಸಿರನ್ನ ಒಳಗೆ ತಗೊಳ್ತಾ 2 ಕೈಗಳನ್ನ ಮುಂದಕ್ಕೆ ತಗೊಂಡೋಗಿ
ಶರೀರದ ಪಕ್ಕದಿಂದ ಮೇಲಕ್ಕೆ ತಗೊಂಡೋಗಿ ಎಳೆದುಕೊಳ್ಳಿ. ಉಸಿರನ್ನ ಹೊರಗೆ ಬಿಡ್ತಾ ಕೈಗಳನ್ನ ತಲೆ ಮೇಲೆ ತನ್ನಿ. ಈಗ ಉಸಿರನ್ನ ಒಳಗೆ ತಗೊಳ್ತಾ ಕೈಗಳು ಮೇಲಕ್ಕೆ ಹೋಗ್ಲಿ. ಕೈಗಳನ್ನ ಮೇಲಕ್ಕೆ ತಗೊಂಡೋದಾಗೆ ಶರೀರವನ್ನ ಕೂಡ ಮೇಲಕ್ಕೆ ಎತ್ತಿ ಬೆರಳಿನ ತುದಿಯಲ್ಲಿ ನಿಲ್ಲಿ. ಸ್ಟ್ರೆಚ್ ಮಾಡಿ, ಆದಷ್ಟು ಕೈಗಳನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ನಿಧಾನಕ್ಕೆ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಬನ್ನಿ. ಕೈಗಳನ್ನ ತಲೆ ಮೇಲೆ ತನ್ನಿ. ಇನ್ನೊಂದು ಸಾರಿ ಮಾಡೋಣ. ಮತ್ತೊಮ್ಮೆ ಉಸಿರೊಳಗೆ ತಗೊಳ್ತಾ ಕೈಗಳು ಮೇಲಕ್ಕೆ, ಹಾಗೆ ಶರೀರವನ್ನು ಕೂಡ ಮೇಲಕ್ಕೆತ್ತಿ ಬೆರಳುಗಳ ಮೇಲೆ ಮಾತ್ರ ನಿಲ್ಲಿ. ಸ್ವಲ್ಪ ಸ್ಟ್ರೆಚ್ ಮಾಡಿ ಕೈಗಳನ್ನು. ಹಾಗೆ ಉಸಿರನ್ನ ಹೊರಗೆ ಬಿಟ್ಟು ಕೈಗಳನ್ನ ಕೆಳಗೆ ತನ್ನಿ. ಹಾಗೆ ಇರ್ಲಿ. ಈಗ ಅರ್ಧ ಕಟಿ ಚಕ್ರಾಸನ ಮಾಡೋಣ. ಅದೇ ಕೈಗಳನ್ನ ಮೇಲಕ್ಕೆ ತಗೊಂಡೋಗಿ, ಈಗ ಶರೀರವನ್ನ ಮೇಲಕ್ಕೆ ಎತ್ತಲಿಕ್ಕಿಲ್ಲ, ಬೇಕಿದ್ರೆ ಪಾದವನ್ನ ಒಂದು ಪಾದವನ್ನ 1 ಫೀಟ್ನಷ್ಟು ದೂರಕ್ಕೆ ಇಟ್ಕೊಳ್ಳಿ. ಈಗ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಬಲಭಾಗಕ್ಕೆ ಬಾಗಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಕೈಗಳು ನೇರವಾಗಿರ್ಲಿ. 2 ಕೈಗಳ ಮಧ್ಯೆ ತಲೆ ಇರ್ಲಿ. ಉಸಿರನ್ನ ಒಳಗೆ ತಗೊಳ್ತಾ ನೇರ. ಮತ್ತೊಮ್ಮೆ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ವಿರುದ್ಧ ದಿಕ್ಕಿಗೆ, ಎಡಬದಿಗೆ ಬಾಗಿ. ಹಾಗೆ ಗಮನಿಸಿ ಶರೀರವನ್ನು. ನಿಧಾನವಾಗಿ ಉಸಿರು ಒಳಗೆ ತಗೊಳ್ತಾ ನೇರ. ಹಾಗೆ ಇನ್ನೊಂದು ಉಸಿರು ಒಳಗೆ ತಗೊಂಡು ಹೊರಗೆ ಬಿಡ್ತಾ 2 ಕೈಗಳನ್ನ ಶರೀರದ ಪಕ್ಕದಿಂದ ಕೆಳಗೆ ತನ್ನಿ. ಈಗ 2 ಕಾಲುಗಳನ್ನ ದೂರ ಇಟ್ಕೊಳ್ಳಿ. ತ್ರಿಕೋನಾಸನ ಮಾಡಬೇಕು. 1-2 ರಿಂದ 2.5 ಫೀಟಿನಷ್ಟು ದೂರ ಇರಲಿ ಕಾಲುಗಳು. 2 ಕೈಗಳನ್ನ ನಿಮ್ಮ ಶರೀರದ ಪಕ್ಕದಲ್ಲಿ ಚಾಚಿಕೊಳ್ಳಿ. ಬಲ ಹಸ್ತದ ಬೆರಳುಗಳಿಂದ ಎಡ ಪಾದದ ಬೆರಳುಗಳನ್ನ ಟಚ್ ಮಾಡಿ. ಬಾಗಿ. ಎಷ್ಟು ಆಗ್ತದೆ ಅಷ್ಟು ಬಾಗಿ. ಸಾಧ್ಯ ಇರುವಷ್ಟು ಬಾಗಿ. ದೃಷ್ಟಿ ಮೇಲಕ್ಕೆ. ನಿಮ್ಮ ಯಾವ ಕೈ ಮೇಲ್ಗಡೆ ಇದೆಯೋ ಆ ಕೈ ಬೆರಳಿನ ತುದಿಯ ಕಡೆ ಇರಬೇಕು ನಿಮ್ಮ ದೃಷ್ಟಿ. ಸಾಮಾನ್ಯ ಉಸಿರಾಟ ಮಾಡ್ತಾ ಇರಿ. ಹಾಗೆ ಉಸಿರನ್ನ ಒಳಗೆ ತಗೊಳ್ತಾ ನೇರ ಮಾಡಿ. ಈಗ ಇನ್ನೊಂದು ಕಾಲು ಇನ್ನೊಂದು ಸೈಡ್ಗೆ ಮಾಡೋಣ. ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡ್ತಾ ಎಡಬದಿಗೆ ಬಾಗಿ. ಸಾಧ್ಯ ಇರುವಷ್ಟು ಕಾಲಿನ ಬೆರಳುಗಳನ್ನ ಟಚ್ ಮಾಡಲಿ ನಿಮ್ಮ ಬೆರಳುಗಳು, ಕೈ ಬೆರಳುಗಳು. ದೃಷ್ಟಿ ಮೇಲಕ್ಕೆ. ಸಾಮಾನ್ಯ ಉಸಿರಾಟ ಮಾಡ್ತಾ ಇರಿ ಈ ಸ್ಥಿತಿಯಲ್ಲಿ. ಹಾಗೆ ಒಂದು ಉಸಿರನ್ನ ಒಳಗೆ ತಗೊಳ್ತಾ ನೇರ ಮಾಡ್ಕೊಳ್ಳೋಣ. 2 ಕೈಗಳನ್ನ ಉಸಿರು ಹೊರಗೆ ಬಿಡ್ತಾ ಕೆಳಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ. ಈಗ ಅರ್ಧ ಚಕ್ರಾಸನ ಮಾಡೋಣ. 2 ಕೈಗಳನ್ನ ಅಂಗೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡ್ತಾ ಸಾಧ್ಯ ಇರುವಷ್ಟು ಹಿಂದಕ್ಕೆ ಬಾಗಿ. ಶ್ವಾಸಕೋಶ ಎಕ್ಸ್ಪ್ಯಾಂಡ್ ಆಗ್ತದೆ ಈ ಸ್ಥಿತಿಯಲ್ಲಿ. ಥೈರಾಯ್ಡ್ ಸಮಸ್ಯೆಗಳಿಗೆ ಕೂಡ ಈ ಸ್ಥಿತಿ ತುಂಬಾ ಒಳ್ಳೆಯದು. ಸಾಧ್ಯ ಇರುವಷ್ಟು ಹೊತ್ತು ಹಾಗೆ ಇರಿ. ಮತ್ತೆ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ನೇರ ಅಂಡ್ ರಿಲ್ಯಾಕ್ಸ್. ಈಗ ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳೋಣ. ಶರೀರವನ್ನ ಒಂದು ಟೇಬಲ್ ತರ ಮಾಡಿಕೊಳ್ಳೋಣ. ಮಾರ್ಜಾಲಾಸನ. ಉಸಿರನ್ನ ಒಳಗೆ ತಗೊಳ್ತಾ ಸಾಧ್ಯ ಇರುವಷ್ಟು ಕತ್ತನ್ನ ಮೇಲಕ್ಕೆತ್ತಿ ಮೇಲಕ್ಕೆ ನೋಡಿ. ಈಗ ಉಸಿರನ್ನ ಹೊರಗೆ ಬಿಡ್ತಾ ಗದ್ದವನ್ನ ಎದೆಗೆ ತಾಗಿಸೋಣ. ಹಾಗೆ ಹೊಟ್ಟೆಯನ್ನ ಒಳಗೆ ಇಳ್ಕೊಂಡು ಬೆನ್ನು ಮೇಲಕ್ಕೆ ತನ್ನಿ.
ಅದೇ ಸ್ಥಿತಿಯಲ್ಲಿರಿ. ಮತ್ತೊಮ್ಮೆ ದೀರ್ಘವಾದ ಉಸಿರು ಒಳಗೆ ತಗೊಳ್ತಾ ಮೇಲಕ್ಕೆ ನೋಡಿ, ಹೊಟ್ಟೆಯನ್ನ ಸಡಿಲಬೇಡಿ, ಬೆನ್ನು ಒಳಗೋಗ್ಲಿ. ಮತ್ತೊಮ್ಮೆ ಉಸಿರನ್ನ ಹೊರಗೆ ಬಿಡಿ, ಗದ್ದವನ್ನ ಎದೆಗೆ ತಾಗಿಸಿ, ಬೆನ್ನು ಮೇಲಕ್ಕೆ ತನ್ನಿ, ಹೊಟ್ಟೆಯನ್ನ ಬಲವಾಗಿ ಒಳಗೆ ಎಳ್ಕೊಳ್ಳಿ. ಮತ್ತೊಮ್ಮೆ ಉಸಿರನ್ನ ಒಳಗೆ ತಗೊಂಡು ಮೇಲಕ್ಕೆ, ಹಾಗೆ ಉಸಿರನ್ನ ಹೊರಗೆ ಹಾಕ್ತಾ ವಜ್ರಾಸನದಲ್ಲಿ ಕೂತ್ಕೊಳ್ಳೋಣ. ಉಸಿರನ್ನು ಒಳಗೆ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ತಗೊಂಡೋಗೋಣ. ದೀರ್ಘವಾದ ಉಸಿರು ಒಳಗೆ, ಸ್ವಲ್ಪ ಹಿಂದಕ್ಕೆ ಬಾಗಿ ಉಸಿರು ಒಳಗೆ ತಗೊಳ್ತಾ ಇದ್ದ ಹಾಗೆ. ಈಗ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬಗ್ಗಿ, ಹಣೆ, ಮೂಗು ಯಾವುದು ನಿಮ್ಗೆ ಸಾಧ್ಯ ಆಗ್ತದೆ ಅದನ್ನ ನೆಲಕ್ಕೆ ತಾಗಿಸಿ. ಪೃಷ್ಠಭಾಗ ಮೊಣಕ ನಮ್ಮ ಹಿಮ್ಮಡಿ ಮೇಲೆ ಇರ್ಲಿ, ಕೈಗಳನ್ನ ಮುಂದಕ್ಕೆ ಚಾಚಿಕೊಳ್ಳಿ. ಸಾಮಾನ್ಯ ಉಸಿರಾಟ ಮಾಡ್ತಾ ಇರಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ತಾ ಮೇಲಕ್ಕೆ ಬನ್ನಿ, ಎರಡೂ ಕೈಗಳು ಮೇಲಕ್ಕೆ ಹೋಗ್ಲಿ. ಹಾಗೆ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನಕ್ಕೆ ಶರೀರದ ಪಕ್ಕದಿಂದ ಕೈಗಳನ್ನ ಕೆಳಗೆ ತನ್ನಿ, ತೊಡೆಗಳ ಮೇಲೆ ಇಟ್ಕೊಳ್ಳಿ. ಈಗ ಉಷ್ಟ್ರಾಸನ, ಮೊಣಕಾಲುಗಳ ಮೇಲೆ ಕೂತ್ಕೊಳ್ಳೋಣ. ಮೊಣಕಾಲು, ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ತಾ, ಒಳಗೆ ತಗೊಂಡು ಹೊರಗೆ ಬಿಡ್ತಾ ಹಿಂದಕ್ಕೆ ಬಾಗಿ, ಸಾಧ್ಯ ಇರುವಷ್ಟು ಹಿಂದಕ್ಕೆ. ಸಾಧ್ಯ ಇದ್ರೆ ಕೈಗಳಿಂದ ಹಿಮ್ಮಡಿಯನ್ನ ಹಿಡ್ಕೊಳ್ಳಿ, ಕಾಲುಗಳ ಹಿಮ್ಮಡಿಯನ್ನ ಹಿಡ್ಕೊಳ್ಳಿ. ಸಹಜವಾದ ಉಸಿರಾಟ ಆಗ್ತಾ ಇರ್ಲಿ. ಈಗ ನಿಧಾನವಾಗಿ ಇನ್ನೊಮ್ಮೆ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಸ್ಥಿತಿಯಿಂದ ಹೊರಗೆ ಬನ್ನಿ. ಆರಾಮವಾಗಿ ಕುಳಿತುಕೊಳ್ಳೋಣ. ಪದ್ಮಾಸನ, ಅಥವಾ ಅರ್ಧ ಪದ್ಮಾಸನ, ಅಥವಾ ಸುಖಾಸನ. ಪರ್ವತಾಸನ ಮಾಡೋಣ. ಎರಡೂ ಕೈಗಳನ್ನ ಶರೀರದ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆನ್ನು ಮತ್ತೆ ಕತ್ತು ನೇರವಾಗಿರ್ಲಿ. ಹಾಗೆ ಮುಖದಲ್ಲಿ ಒಂದು ಸುಂದರವಾದ ಮುಗುಳ್ನಗು ಇಟ್ಕೊಳ್ಳಿ. ಈಗ ಮುಗುಳ್ನಗುತ್ತಾ ದೀರ್ಘವಾದ ಉಸಿರು ಒಳಗೆ ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ತಗೊಂಡೋಗಿ ನಮಸ್ಕಾರ ಸ್ಥಿತಿ. ನೇರವಾಗಿರ್ಲಿ, ಎಷ್ಟು ಸಾಧ್ಯ ಅಷ್ಟು ನೇರ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡ್ತಾ ಇದ್ದಾಗೆ ಕೈಗಳು ಸ್ವಲ್ಪ ಕುಸಿಲಿ, ಸ್ವಲ್ಪ ಕೆಳಗೆ. ಮತ್ತೊಮ್ಮೆ ಉಸಿರನ್ನ ಒಳಗೆ ತಗೊಳ್ಳಿ, ಮತ್ತಷ್ಟು ನೇರ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಕೈಗಳನ್ನು ಶರೀರದ ಪಕ್ಕದಿಂದ ಕೆಳಗೆ ತನ್ನಿ. ರಿಲ್ಯಾಕ್ಸ್, ವಿಶ್ರಾಮ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಪೂರ್ತಿಯಾಗಿ ಶರೀರವನ್ನ ಗಮನಿಸಿ. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ನಿಮ್ಮ ಮ್ಯಾಟ್ ಅಥವಾ ಬೆಡ್ಶೀಟ್ ಏನಿದೆ ಅದರ ಎದುರು ಬಂದು ನಿಂತ್ಕೊಳ್ಳಿ. ಸೂರ್ಯ ನಮಸ್ಕಾರ ಪ್ರಾರಂಭ ಮಾಡೋಣ. ಉಸಿರನ್ನು ಒಳಗೆ ತಗೊಂಡು ಹೊರಗೆ ಬಿಡ್ತಾ ನಮಸ್ಕಾರ ಸ್ಥಿತಿ. 1 2 3 4 5 6 ಸಾಷ್ಟಾಂಗ ನಮಸ್ಕಾರ. 7 8 9 10 11 12 and relax. Breathe in and out. 1 2 3 4 5 6
ಸಾಷ್ಟಾಂಗ. 7, 8, 9, 10, 11, 12 and relax. ಕಣ್ಣುಗಳನ್ನ ಮುಚ್ಚಿಕೊಂಡೆ ಪೂರ್ತಿಯಾಗಿ ಶರೀರವನ್ನು ಗಮನಿಸಿ. ಹಾಗೆ ಅಲ್ಲೇ ಕೂತ್ಕೊಳ್ಳಿ. ಕಣ್ಣುಗಳು ಮುಚ್ಚಿ ಇರಲಿ. ಉಸಿರಾಟದ ಗತಿಯನ್ನ ಗಮನಿಸಿ. ದೀರ್ಘವಾದ ಉಸಿರು ಒಳಗೆ ತಗೊಂಡು ಹಾಗೆ ಬಹಳ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಂದು ದೀರ್ಘವಾದ ಉಸಿರು ಒಳಗೆ ತಗೊಂಡು ನಿಧಾನವಾಗಿ ಹೊರಗೆ ಬಿಡಿ. ಹೊರಗೆ ಬಿಡ್ತಾ ಇದ್ದಾಗೆ ಶರೀರ ಎಲ್ಲ ಸಡಿಲಾಗ್ಲಿ. ಉಸಿರನ್ನ ಸಹಜ ಸ್ಥಿತಿಗೆ ತಂದುಕೊಳ್ಳೋಣ. ಈಗ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಎಡಗೈಯಲ್ಲಿ ಚಿನ್ಮುದ್ರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಎಡಗೈಯನ್ನ ಅಂಗೈ ಮೇಲ್ಮುಖವಾಗಿ ತೊಡೆಯ ಮೇಲೆ. ಬಲದ ಕೈಯಲ್ಲಿ ಭ್ರೂ ಮಧ್ಯೆ 2 ಬೆರಳು ಭ್ರೂ ಮಧ್ಯದಲ್ಲಿ, ಹೆಬ್ಬೆರಳು ಬಲ ಮೂಗಿನ ಹೊಳ್ಳೆ, ಹಾಗೆ ಉಂಗುರ ಬೆರಳು ಎಡ ಮೂಗಿನ ಹೊಳ್ಳೆ ಮೇಲೆ ಇರಲಿ. ಈಗ ಎಡ ಮೂಗಿನ ಹೊಳ್ಳೆ ಓಪನ್ ಮಾಡಿ ಅಲ್ಲಿಂದ ಉಸಿರು ಒಳಗೆ ತಗೊಳ್ಳಿ. ಮುಚ್ಚಿ ಬಲ ಮೂಗಿನಿಂದ ಉಸಿರನ್ನ ಹೊರಗೆ ಬಿಡಿ. ಬಲ ಮೂಗಿಂದನೇ ಉಸಿರನ್ನ ಒಳಗೆ ತಗೊಳ್ಳಿ. ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನ ಹೊರಗೆ ಬಿಡಿ. ಹಾಗೆ ಉಸಿರಾಟವನ್ನ ಮುಂದುವರಿಸಿ ಬೆನ್ನು ಕತ್ತು ಎಲ್ಲ ನೇರವಾಗಿ ಇಟ್ಕೊಳ್ಳೋಣ. ಶ್ವಾಸಕೋಶಕ್ಕೆ ಆಮ್ಲಜನಕದ ಸರಬರಾಜು ಚೆನ್ನಾಗಿ ಆಗ್ಲಿ. ಅದಕ್ಕೆ ಬೆನ್ನು ಕತ್ತು ಪ್ರಾಣಾಯಾಮ ಮಾಡೋಣ. ಮುಂದುವರಿಸಿ ಮುಖದಲ್ಲಿ ಒಂದು ಮುಗುಳ್ನಗು ಇರಲಿ. ಪ್ರತಿಯೊಂದು ಉಸಿರನ್ನು ಕೂಡ ಗಮನಕ್ಕೆ ತಂದ್ಕೊಳ್ಳಿ. ಕಣ್ಣುಗಳು ಮುಚ್ಚಿ ಇರಲಿ. ಕಣ್ಣುಗಳನ್ನ ಮುಚ್ಚಿಕೊಂಡು ಮುಂದುವರಿಸಿ. ಹಾಗೆ ಮುಂದುವರಿಸಿ. ಉಸಿರು ನಿಶ್ಶಬ್ದವಾಗಿರಲಿ. ಹಾಗೆ ಪ್ರತಿಯೊಂದು ಉಸಿರನ್ನ ಕೂಡ ಗಮನಿಸಿ. ಈಗ ಎಡಬದಿಯ ಹೊಳ್ಳೆಯಿಂದನೇ ಉಸಿರನ್ನ ಹೊರಗೆ ಬಿಡ್ತಾ ಈ ಸುತ್ತನ್ನ ಮುಗಿಸಿ ವಿಶ್ರಮಿಸಿ. ಕೈಗಳನ್ನ ತೊಡೆಗಳ ಮೇಲೆ ತನ್ನಿ. ಈ ಪ್ರಾಣಾಯಾಮಕ್ಕೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತಾರೆ, ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಕೂಡ. ಮುಂದಕ್ಕೆ ಕಪಾಲಭಾತಿ ಮಾಡೋಣ. ಕಪಾಲಭಾತಿ ಪ್ರಾಣಾಯಾಮ. 2 ಕೈಗಳು ಅಂಗೈ ಮೇಲ್ಮುಖವಾಗಿ ತೊಡೆಗಳ ಮೇಲಿರ್ಲಿ. ಹಾಗೆ ಬೆನ್ನು ಕತ್ತನ್ನ ನೇರವಾಗಿ ಇಟ್ಕೊಳ್ಳಿ. ಸಾಧ್ಯ ಇರುವಷ್ಟು ನೇರ ಇರಲಿ. ಉಸಿರನ್ನ ಒಳಗೆ ತಗೊಳ್ತಾ ರಭಸವಾಗಿ ಉಸಿರನ್ನ ಹೊರಗೆ ಬಿಡುವಂತಹ ಪ್ರಾಣಾಯಾಮ. ಉಸಿರು ಹೊರಗೆ ಬಿಡುವಾಗ ಹೊಟ್ಟೆಯನ್ನ ಒಳಗೆ ಎಳ್ಕೊಳ್ತೇವೆ ನಾವು. ದೀರ್ಘವಾದ ಉಸಿರು ಒಳಗೆ ತಗೊಳ್ಳೋಣ. ಪೂರ್ತಿಯಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ಕಪಾಲ ಪ್ರಾಣಾಯಾಮ ಮಾಡೋಣ. ಉಸಿರು ಒಳಗೆ ಮುಂದುವರಿಸಿ. and relax. ವಿಶ್ರಾಮ ಮಾಡಿ. ಕಣ್ಣುಗಳು ಮುಚ್ಚಿ ಇರಲಿ. ಕಣ್ಣುಗಳನ್ನ ಮುಚ್ಚಿಕೊಂಡು ಪೂರ್ತಿಯಾಗಿ ಶರೀರವನ್ನ ಗಮನಿಸಿ. ಹೊಟ್ಟೆಯ ಭಾಗವನ್ನ ಗಮನಿಸಿ.
ಮತ್ತೊಮ್ಮೆ ಮಾಡೋಣ. ದೀರ್ಘವಾದ ಉಸಿರು ಒಳಗೆ ತಗೊಂಡು ಹಾಗೆ ಹೊರಗೆ ಬಿಡಿ. ಈಗ ಕಪಾಲಭಾತಿ ಪ್ರಾಣಾಯಾಮ. ರಿಲ್ಯಾಕ್ಸ್. ಕಣ್ಣುಗಳನ್ನ ಮುಚ್ಚಿಕೊಂಡು ಪೂರ್ತಿಯಾಗಿ ಶರೀರವನ್ನು ಗಮನಿಸಿ. ಕೊನೆಯ ಸುತ್ತು ಮತ್ತೊಮ್ಮೆ ಮಾಡೋಣ. ದೀರ್ಘವಾದ ಉಸಿರು ಒಳಗೆ ತಗೊಳ್ಳಿ, ಹಾಗೆ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಂದು ಉಸಿರನ್ನ ಒಳಗೆ ತಗೊಳ್ತಾ ಕಪಾಲಭಾತಿ ಪ್ರಾಣಾಯಾಮ ಮಾಡೋಣ. ರಿಲ್ಯಾಕ್ಸ್. ವಿಶ್ರಾಮ ಮಾಡಿ. ಶರೀರದಲ್ಲಿ ಆಗ್ತಾ ಇರುವ ಎಲ್ಲ ರೀತಿಯ ಸಂವೇದನೆಗಳನ್ನ ಗಮನಿಸಿ. ಹೊಟ್ಟೆಯ ಭಾಗ, ಹಾಗೆ ಉಸಿರು, ಪ್ರತಿಯೊಂದನ್ನ ಗಮನಕ್ಕೆ ತಂದ್ಕೊಳ್ಳಿ. ಕಣ್ಣುಗಳು ಮುಚ್ಚಿ ಇರ್ಲಿ. ಈಗ ಭ್ರಾಮರಿ ಪ್ರಾಣಾಯಾಮ ಮಾಡೋಣ. ಭ್ರಾಮರಿ ಪ್ರಾಣಾಯಾಮ ನಾವು ಗಂಟಲಿಂದ ಶಬ್ದ ಮಾಡ್ತಾ ಪ್ರಾಣಾಯಾಮ ಮಾಡ್ತೇವೆ. ಅದಕ್ಕೊಂದು ಪಾಶ್ಚರ್. ಹೆಬ್ಬೆರಳು ಕಿವಿಯಲ್ಲಿ, ಎರಡು ಹೆಬ್ಬೆರಳುಗಳನ್ನ ಎರಡು ಕಿವಿಗಳ ಮೇಲೆ ಇಟ್ಕೊಳ್ಳಿ ಹಗುರವಾಗಿ. ಕಿರುಬೆರಳು ನಮ್ಮ ಗಲ್ಲದಲ್ಲಿ, ಗದ್ದ. ಉಂಗುರ ಬೆರಳು ತುಟಿಗಳ ಮೇಲೆ, ತುಟಿಯಿಂದ ಮೇಲೆ, ಮೂಗು ಮತ್ತೆ ತುಟಿಗಳ ಮಧ್ಯಭಾಗದಲ್ಲಿ ಜಾಗ ಇದೆಯಲ್ಲ ಆ ಜಾಗದಲ್ಲಿ. ಮಧ್ಯದ ಬೆರಳು ಮೂಗಿನ ಮೇಲೆ, ಹಾಗೆ ತೋರು ಬೆರಳು ಕಣ್ಣುಗಳ ಮೇಲೆ. ಈಗ ದೀರ್ಘವಾದ ಉಸಿರು ಒಳಗೆ ತಗೊಳ್ತಾ ನಾವು ಗಂಟಲಿಂದ ದುಂಬಿಯ ಹಾಗೆ ಶಬ್ದ ಮಾಡ್ತೇವೆ. ಈ ಪ್ರಾಣಾಯಾಮ ಕೂಡ ಬಹಳ ಒಳ್ಳೆಯದು. ಕಣ್ಣುಗಳು ಮುಚ್ಚಿ ಇರ್ಲಿ. ಬೆನ್ನು ಕತ್ತು ನೇರವಾಗಿ ಇಟ್ಕೊಳ್ಳಿ. ಇದೇ ಸ್ಥಿತಿಯಲ್ಲಿ ದೀರ್ಘವಾದ ಉಸಿರು ಒಳಗೆ ತಗೊಂಡು ಪೂರ್ತಿಯಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರು ಒಳಗೆ ತಗೊಂಡು ಉಸಿರನ್ನು ಹೊರಗೆ ಬಿಡ್ತಾ ನಾವು ಭ್ರಾಮರಿ ದುಂಬಿ ತರ ಶಬ್ದ ಮಾಡೋಣ. ದೀರ್ಘವಾದ ಉಸಿರು ಒಳಗೆ ತಗೊಳ್ಳಿ, ಉಸಿರನ್ನ ಹೊರಗೆ ಬಿಡ್ತಾ ಮತ್ತೊಂದು ಉಸಿರು ಒಳಗೆ ತಗೊಳ್ಳೋಣ. ದೀರ್ಘವಾಗಿ ಉಸಿರು ಒಳಗೆ ತಗೊಳ್ಳಿ. ಇನ್ನೊಂದು ಉಸಿರು ಒಳಗೆ. ರಿಲ್ಯಾಕ್ಸ್. ಎರಡು ಕೈಗಳನ್ನು ತೊಡೆಗಳ ಮೇಲೆ ಇಟ್ಕೊಳ್ಳಿ. ಕಣ್ಣುಗಳು ಮುಚ್ಚಿ ಇರಲಿ. ಎದೆಯ ಭಾಗದಲ್ಲಿ ಆಗ್ತಾ ಇರುವ ಸಂವೇದನೆಗಳನ್ನು ಗಮನಿಸಿ. ಶರೀರ ಪೂರ್ತಿ ಆ ಶಕ್ತಿಯ ತರಂಗಗಳು ಹರಿತಾ ಇರೋದನ್ನ ಗಮನಿಸಿ. ಕಣ್ಣುಗಳು ಮುಚ್ಚಿ ಇರಲಿ. ಉಸಿರಾಟವನ್ನೇ ಗಮನಿಸಿ.
ಉಸಿರಿನ ಸ್ಥಿತಿಯನ್ನು ಗಮನಿಸಿ. ಉಸಿರು ಹಗುರವಾಗಿದೆ ಅಥವಾ ಭಾರವಾಗಿದೆ, ಯಾವ ರೀತಿ ಇದೆ ಅದನ್ನು ಗಮನಿಸಿ. ಹಾಗೆ ಮನಸ್ಸಿನ ಸ್ಥಿತಿಯನ್ನು ಕೂಡ ಗಮನಿಸಿ. ಕಣ್ಣುಗಳು ಮುಚ್ಚಿ ಇರಲಿ. ಬೆನ್ನು ಕತ್ತು ನೇರವಾಗಿಟ್ಕೊಳ್ಳೋಣ. ಈಗ ಒಂದು ಪುಟ್ಟ ಧ್ಯಾನವನ್ನು ಮಾಡೋಣ. ದೀರ್ಘವಾದ ಸಾಮಾನ್ಯ ಉಸಿರು ಒಳಗೆ ತಗೊಳ್ಳಿ. ಹಾಗೆ ಮುಗುಳ್ನಗುತ್ತಾ ಉಸಿರನ್ನ ಹೊರಗೆ ಬಿಡಿ. ಇನ್ನೊಂದು ಮುಗುಳ್ನಗೆಯೊಂದಿಗೆ ಉಸಿರನ್ನ ಒಳಗೆ ತಗೊಳ್ಳಿ. ಮತ್ತೊಮ್ಮೆ ಮುಗುಳ್ನಗುತ್ತಾ ಉಸಿರನ್ನ ಹೊರಗೆ ಹಾಕಿ. ಹಾಗೆ ಉಸಿರಾಟವನ್ನ ಸಹಜ ಸ್ಥಿತಿಗೆ ತಂದುಕೊಳ್ಳೋಣ. ಕಣ್ಣುಗಳು ಮುಚ್ಚಿ ಇರಲಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಪರಿಸರದ ಕಡೆಗೆ ಹರಿಸಿ. ನಿಮ್ಮ ಪರಿಸರದಲ್ಲಿ ಕೇಳಿ ಬರ್ತಾ ಇರುವಂತಹ ಶಬ್ದಗಳ ಕಡೆಗೆ ನಿಮ್ಮ ಗಮನ ಹರಿಯಲಿ. ಯಾವುದೇ ಶಬ್ದ ಇರ್ಬೋದು, ಮಳೆಯ ಶಬ್ದ ಇರ್ಬೋದು, ವಾಹನಗಳ ಶಬ್ದ ಇರ್ಬೋದು, ಫ್ಯಾನ್ ತಿರುಗುವಂತಹ ಶಬ್ದ ಇರ್ಬೋದು, ಅಥವಾ ಹಕ್ಕಿಗಳ ಕೀಟಗಳ ಶಬ್ದಗಳೇ ಇರಬಹುದು. ಪ್ರತಿಯೊಂದು ಶಬ್ದವನ್ನು ಗಮನಕ್ಕೆ ತಂದುಕೊಳ್ಳಿ. ಹಾಗೆ ಆ ಶಬ್ದಗಳನ್ನ ಸ್ವೀಕಾರ ಮಾಡಿ ಶಬ್ದಗಳ ಜೊತೆ ಸೌಹಾರ್ದತೆಯಿಂದ ಇರಿ. ಆ ಶಬ್ದಗಳು ಸಂಗೀತವೆಂದು ಭಾವಿಸ್ತಾ ಅದನ್ನ ಮಧುರವಾಗಿ ಕೇಳಿಸಿಕೊಳ್ಳೋಣ. ಒಂದು ಸಾಮಾನ್ಯ ಒಳಗೆ ತಗೊಳ್ಳೋಣ. ಹಾಗೆ ಉಸಿರು ಪೂರ್ತಿಯಾಗಿ ಹೊರಗೆ ಬಿಡಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಶರೀರದ ಕಡೆಗೆ ಹರಿಸಿ ಪೂರ್ತಿಯಾಗಿ ಶರೀರವನ್ನ ಗಮನಿಸಿ. ಎರಡು ಪಾದಗಳು, ಎರಡು ಮೊಣಕಾಲುಗಳು, ಎರಡು ತೊಡೆಗಳು, ಹಾಗೆ ಪೃಷ್ಠಭಾಗ, ಸೊಂಟ, ಕಿಬ್ಬೊಟ್ಟೆ, ಹೊಟ್ಟೆಯ ಕೆಳಭಾಗವನ್ನು ಗಮನಿಸಿ. ಹೊಟ್ಟೆ, ನಾಭಿಯ ಸುತ್ತಮುತ್ತಲಿನ ಭಾಗವನ್ನು ಗಮನಿಸಿ. ಎದೆಯ ಭಾಗವನ್ನು ಗಮನಿಸಿ. ಎರಡು ಭುಜಗಳು, ಮತ್ತು ಬೆನ್ನು, ಬೆನ್ನಿನ ಕೆಳಭಾಗ, ಹಾಗೆ ಬೆನ್ನಿನ ಮೇಲ್ಭಾಗ, ಕತ್ತಿನ ಹಿಂಬದಿ, ಮುಖ, ತಲೆ, ತಲೆಯ ಹಿಂಭಾಗ, ಹಾಗೆ ತಲೆಯ ಮಧ್ಯಭಾಗ, ನೆತ್ತಿ. ಪ್ರತಿಯೊಂದು ಭಾಗವನ್ನ ಕೂಡ ಗಮನಿಸಿ. ದೀರ್ಘವಾದ ಉಸಿರು ಒಳಗೆ ತಗೊಂಡು ಹಾಗೆ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಗಮನಿಸಿ. ಪಾದಗಳಿಂದ ತಲೆಯವರೆಗೆ, ಹಾಗೆ ತಲೆಯಿಂದ ಪಾದಗಳವರೆಗೆ ಶರೀರವನ್ನ
ಗಮನಿಸಿ. ಈ ಶರೀರ ಭಗವಂತನಿಂದ ನಮಗೆ ಸಿಕ್ಕಿರುವಂತಹ ಒಂದು ಅದ್ಭುತವಾದ ಉಡುಗೊರೆ. ಯಾವುದೇ ಊನಗಳಿಲ್ಲದೆ ಸ್ವಸ್ಥವಾದ ಸ್ಥಿತಿಯಲ್ಲಿ ನಮಗೆ ಈ ಶರೀರ ಸಿಕ್ಕಿದೆ. ಅದಕ್ಕಾಗಿ ಭಗವಂತನಿಗೆ ಕೃತಜ್ಞರಾಗಿರೋಣ. ಈಗ ನಿಮ್ಮ ಗಮನವನ್ನು ನಿಮ್ಮ ಉಸಿರಿನ ಕಡೆಗೆ ತನ್ನಿ. ಉಸಿರನ್ನ ಗಮನಿಸಿ. ಶರೀರದ ಒಳಗೆ ಹೋಗ್ತಾ ಇರುವಂತಹ ಉಸಿರು, ಹಾಗೆ ಶರೀರದ ಹೊರಗೆ ಹೋಗ್ತಾ ಇರುವಂತಹ ಉಸಿರು. ಪ್ರತಿಯೊಂದು ಉಸಿರನ್ನ ಗಮನಿಸಿ. ಶರೀರದ ಒಳಗೆ ಹೋಗ್ತಾ ಇರುವಂತಹ ಉಸಿರು ಶರೀರಕ್ಕೆ ಚೈತನ್ಯವನ್ನ ಕೊಡ್ತದೆ. ಹಾಗೆ ಶರೀರದಿಂದ ಹೊರ ಹೋಗ್ತಾ ಇರುವಂತಹ ಉಸಿರು ಶರೀರಕ್ಕೆ ವಿಶ್ರಾಂತಿಯನ್ನ ಕೊಡ್ತಾ ಇದೆ. ಗಮನಿಸಿ. ನಮ್ಮ ಹೊರಗಿನ ಪ್ರಪಂಚ ಹಾಗೆ ಒಳಗಿನ ಪ್ರಪಂಚ, ನಮ್ಮ ಒಳಗಿನ ಪ್ರಪಂಚಕ್ಕೆ ಕೊಂಡಿಯಾಗಿರುವಂತಹದ್ದು ಉಸಿರು. ಉಸಿರು ನಿಂತ ತಕ್ಷಣ ನಮ್ಮ ಶರೀರಕ್ಕೆ ಬೆಲೆ ಇಲ್ಲದಂತೆ ಆಗ್ತದೆ. ಆದ್ರಿಂದ ಇಷ್ಟು ಸುಂದರವಾದ ನಮ್ಮ ಉಸಿರನ್ನ ನಾವು ಗೌರವದಿಂದ ನೋಡೋಣ. ದೀರ್ಘವಾದ ಉಸಿರು ಒಳಗೆ ತಗೊಳ್ಳಿ, ಹಾಗೆ ಪೂರ್ತಿಯಾಗಿ ಹೊರಗೆ ಬಿಡಿ. ಈಗ ನಿಮ್ಮ ಗಮನವನ್ನ ನಿಮ್ಮ ಆಲೋಚನೆಗಳ ಕಡೆ ತೆಗೆದುಕೊಂಡು ಹೋಗಿ. ಮನಸ್ಸಿನಲ್ಲಿ ಬರ್ತಾ ಇರುವ ಯೋಚನೆಗಳು, ಹಿತಕರವಾದ ಯೋಚನೆಗಳಿರ್ಬೋದು ಅಥವಾ ಅಹಿತಕರವಾದ ಯೋಚನೆಗಳಿರ್ಬೋದು, ಯಾವುದೇ ಇರಲಿ, ಯಾವ ಯೋಚನೆಗಳನ್ನ ತಡೆ ಹಿಡಿಬೇಡಿ. ಯೋಚನೆಗಳು ಬರ್ತಾ ಇರುವಂತದ್ದು ಮನಸ್ಸಿನ ಸಹಜ ಸ್ವಭಾವ. ತಡೆ ಹಿಡಿದಷ್ಟು ಯೋಚನೆಗಳು ಮತ್ತಷ್ಟು ಬರ್ತಾ ಇರ್ತದೆ. ಆದ್ರಿಂದ ಅದು ಹೇಗೆ ಬರ್ತಾ ಇದೆಯೋ ಹಾಗೆ ಬರ್ಲಿಕ್ಕೆ ಬಿಡಿ. ಪ್ರತಿಯೊಂದು ಆಲೋಚನೆಗಳನ್ನ ಕೂಡ ಗಮನಿಸಿ. ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತಾ ಇದ್ದ ಹಾಗೆ ಉಸಿರಾಟದ ಗತಿಯನ್ನ ಕೂಡ ಗಮನಿಸಿ. ಹಿತಕರವಾದ ಯೋಚನೆಗಳು ಬಂದಾಗ ಉಸಿರಾಟ ಸಾಮಾನ್ಯ ಸ್ಥಿತಿಯಲ್ಲಿರ್ತದೆ. ಅಹಿತಕರವಾದ ಯೋಚನೆಗಳು ಬಂದಾಗ ಉಸಿರಿನ ಸಮತೋಲನ ತಪ್ಪುತ್ತದೆ. ಈಗ ಕಣ್ಣುಗಳನ್ನ ಮುಚ್ಚಿಕೊಂಡೇ ಇರ್ಲಿ, ಮುಖದಲ್ಲಿ ಒಂದು ಮುಗುಳ್ನಗು ಇರ್ಲಿ. ನಿಮ್ಮ ಗಮನವನ್ನ ಭಾವನೆಗಳ ಕಡೆ ತೆಗೆದುಕೊಂಡು ಹೋಗಿ. ನಿಮ್ಮೊಳಗೆ ಮೂಡ್ತಾ ಇರುವ ಭಾವನೆಗಳನ್ನ ಗಮನಿಸಿ. ನಿಮಗೆ ಸಂತೋಷ ಕೊಡುವಂತಹ ಭಾವನೆಗಳಿರ್ಬೋದು ಅಥವಾ ಬೇಸರ ತರಿಸುವಂತಹ ಭಾವನೆಗಳು ಇರ್ಬೋದು. ಯಾವುದೇ ಇರಲಿ, ಆ ಭಾವನೆಗಳನ್ನ ಗಮನಿಸಿ. ಹಾಗೆ ಭಾವನೆಗಳೊಂದಿಗೆ ಸೌಹಾರ್ದತೆಯಿಂದ ಇರಿ. ಯಾವ ಭಾವನೆಗಳನ್ನು ಕೂಡ ತಡೆ ಹಿಡಿಯಬೇಕಾಗಿಲ್ಲ. ಭಾವನೆಗಳಲ್ಲಿ ಬದಲಾವಣೆ ಆದಾಗೆ ಉಸಿರಾಟದಲ್ಲಿ ಕೂಡ ಬದಲಾವಣೆ ಆಗ್ತಾ ಇರೋದನ್ನ ಗಮನಿಸಿ. ಮತ್ತೊಮ್ಮೆ ಸಾಮಾನ್ಯ ದೀರ್ಘವಾದ ಉಸಿರು ಒಳಗೆ ತಗೊಳ್ಳಿ. ಪೂರ್ತಿಯಾಗಿ ಮುಗುಳ್ನಗೆಯೊಂದಿಗೆ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ನಿಮ್ಮ ಗಮನವನ್ನ ನಿಮ್ಮ ಯೋಚನೆಗಳ ಕಡೆ ತನ್ನಿ. ಯೋಚನೆಗಳನ್ನ ಗಮನಿಸಿ. ಹಾಗೆ ನಿಮ್ಮ ಗಮನವನ್ನು ನಿಮ್ಮ ಉಸಿರಿನ ಕಡೆಗೆ ತನ್ನಿ. ಉಸಿರನ್ನೇ ಗಮನಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಶರೀರದ ಕಡೆಗೆ ತನ್ನಿ. ಪೂರ್ತಿಯಾಗಿ ಶರೀರವನ್ನ ಮತ್ತೊಮ್ಮೆ ಗಮನಿಸಿ.
ಪಾದಗಳಿಂದ ತಲೆಯವರೆಗೆ, ತಲೆಯಿಂದ ಪಾದಗಳವರೆಗೆ. ಮತ್ತೊಮ್ಮೆ ಇಂತಹ ಒಂದು ಸುಂದರವಾದ ಶರೀರವನ್ನು ನಮಗಿದ್ದಂತಹ ಭಗವಂತನಿಗೆ ವಂದನೆಗಳನ್ನ ಮನಸ್ಸಿನಲ್ಲೇ ಅರ್ಪಿಸಿ, ಮತ್ತೊಮ್ಮೆ ನಿಮ್ಮ ಗಮನವನ್ನು ನಿಮ್ಮ ಪರಿಸರದ ಕಡೆಗೆ ತನ್ನಿ. ಪರಿಸರದಲ್ಲಿ ಆಗ್ತಾ ಇರುವ ಶಬ್ದಗಳನ್ನ ಗಮನಿಸಿ, ಪ್ರತಿಯೊಂದು ಸಣ್ಣ ಶಬ್ದವನ್ನ ಕೂಡ ಗಮನಿಸಿ. ದೀರ್ಘವಾದ ಉಸಿರು ಒಳಗೆ ತಗೊಳ್ಳೋಣ. ಹಾಗೆ ಬಹಳ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ಮುಗುಳ್ನಗುತ್ತಾ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ. ಹಾಗೆಯೇ ಮುಗುಳ್ನಗುತ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕಣ್ಣುಗಳನ್ನ ಮುಚ್ಚಿಕೊಂಡೇ ನಿಮ್ಮ ಉಸಿರಾಟದ ಸ್ಥಿತಿ ಹೇಗಿದೆ, ಮನಸ್ಸಿನ ಸ್ಥಿತಿ ಹೇಗಿದೆ, ಶರೀರದಲ್ಲಿ ಏನೆಲ್ಲ ಸಂವೇದನೆಗಳಾಗ್ತಾ ಇದೆ, ಕಣ್ಣುಗಳನ್ನ ಮುಚ್ಚಿಕೊಂಡೇ ಒಂದು ಸಾರಿ ಗಮನಿಸಿ. ದೀರ್ಘವಾದ ಉಸಿರು ಒಳಗೆ ತಗೊಳ್ತಾ ನಿಧಾನವಾಗಿ ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಡ್ತಾ ಇದ್ದಂತೆ ನಿಧಾನವಾಗಿ ಕಣ್ಣುಗಳನ್ನ ತೆರೆಯೋಣ. ಈಗ ಶಾಂತಿ ಮಂತ್ರ ಹೇಳೋಣ. ಎರಡು ಕೈಗಳನ್ನ ಜೋಡಿಸ್ಕೊಳ್ಳಿ. ಬೆನ್ನು ಕತ್ತು ನೇರವಾಗಿ ಇಟ್ಕೊಳ್ಳೋಣ. ಮುಖ ಪ್ರಸನ್ನವಾಗಿರ್ಲಿ. ಬೇಕಿದ್ರೆ ಕಣ್ಣುಗಳನ್ನ ಮುಚ್ಚಿಕೊಳ್ಬೋದು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ